ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದಕ್ಕೆ ನೀವೆಲ್ಲರೂ ಇರ್ತೀರಲ್ಲ, ಪೂಜೆ ಚೆನ್ನಾಗಿ ನಡೆದ್ರೆ ಆಯ್ತು ಅಂತ ನಾನು ಭಾಸ್ಕರ್ ಬೇರೆ ಏನೋ ಕೆಲಸ ಇದೆ ಅಂತ ಅಲ್ಲಿಗೆ ಬರಲಿಲ್ಲ. ಆದ್ರೆ ಅಲ್ಲಿ ನಡೀತಾ ಇರೋದು ಪೂಜೆ ಅಲ್ಲ, ಕಿರು ಮದುವೆ ಅಂತ ಆಮೇಲೆ ಗೊತ್ತಾಯ್ತು. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಕಿರುಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿದವರು ಯಾರು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಎಲ್ಲರೂ ಸೇರ್ಕೊಂಡು ಕಿರು ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ನೀವುಗಳು. ಏನಮ್ಮ ದೀಪ, ನೀನೇ ಮುಂದೆ ನಿಂತು ಕಿರುಗಿ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದೆಯಲ್ಲ, ಯಾಕೆ? ಅವನ ಜೊತೆ ಜೀವನ ಮಾಡೋಕೆ ನಿಮಗೆ ಇಷ್ಟ ಇಲ್ವಾ? ಅಲ್ಲಮ್ಮ ಸೌಂದರ್ಯ, ಕಿರು ದೀಪನ ಮದುವೆ ಆಗಿ ನಮ್ಮೊಟ್ಟಿಗೆ ಈ ಮನೆಯಲ್ಲಿ ಅನ್ಯೋನ್ಯವಾಗಿದ್ರು ಅವನಿಗೆ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದೆಯಲ್ಲ, ನಿನಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮಾವ, ಇವಾಗ ಚಿರು ಇಲ್ಲಿ ಬಂದಿದ್ದಾನೋ ಇಲ್ವೋ ಅದನ್ನ ಹೇಳಿ. ಚಿರುನ ಅವನು ಇಲ್ಲಿಗೆ ಬರಲಿಲ್ಲ, ಯಾಕೆ? ನಿಮ್ ಜೊತೆ ಅವನ ದೇವಸ್ಥಾನದಿಂದ ಒಟ್ಟಿಗೆ ಹೊರಟಿಲ್ವಾ? ಇಲ್ಲ ಮಾವ, ನಾವು ಹೊರಡಕ್ ಮುಂಚೆನೆ ಅವನು ಅಲ್ಲಿಂದ ಹೊರಟಿದ್ದ. ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಫೋನ್ ಮಾಡ್ತಿದ್ರು, ರಿಸೀವ್ ಮಾಡ್ತಿಲ್ಲ. ಚಿರುಗಿದೆಲ್ಲ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ಅವನಿಗೆ ಮದುವೆ ಆಗೋ ಅಂತ ಹೇಳಿರೋದು ಅಲ್ಲದೆ ಎಲ್ರು ಮುಂದೆ ಅವನಿಗೆ ಅವಮಾನ ಆಗೋ ತರ ಆಗಿದೆ. ಆ ನೋವಿಗೆ ಅವನೇನಾದ್ರೂ ದುಡುಕಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನಪ್ಪ ಮಾಡೋದು? ಅರ್ಚನಾ, ನೀನ್ ಏನೇನು ಹೇಳಿ ನನಗೂ ಭಯ ಹುಟ್ಟಿಸ್ಬೇಡ. ಚಿರು ಹಾಗೆಲ್ಲ ಮಾಡೋನಲ್ಲ, ಅವನು ತುಂಬಾ ಧೈರ್ಯವಂತ. ನನ್ನ ಹಸ್ಬೆಂಡ್ಗೆ ಏನಾದ್ರು ಆದ್ರೆ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇಷ್ಟಕ್ಕೆಲ್ಲ ನೀವೇ ಕಾರಣ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರು ಅವ್ರಿಗೆ ಹೇಳ್ದೆ ಇನ್ನೊಂದು ಮದುವೆ ಮಾಡ್ಸಕ್ ಹೊರಟಿದ್ದು ನಿಮ್ ತಪ್ಪು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನೇ ಮುಂದೆ ನಿಂತು ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ನಿನ್ ತಪ್ಪು ತಾನೆ? ನಾನೇನಾದ್ರೂ ಬಂದು ಹಾಗೆ ಮಾಡು ಅಂತ ನನ್ನ ಎದುರು ಕೇಳ್ಕೊಂಡಿದ್ದ. ಚಿರು ಅವರು ಈ ಮದ್ವೆಗೆ ಒಪ್ಪಿದ್ದಾರೆ ಅಂತ ನೀವ್ ನನಗೆ ಸುಳ್ಳು ಹೇಳಿದ್ರಿ. ಇವಾಗ ಹೇಳಿದಕ್ಕೆ ಅವ್ರು ನನ್ನ ಜೊತೆ ಇರಕ್ ಇಷ್ಟ ಇಲ್ಲ, ಅದಕ್ಕೆ ನಾನೇ ಮುಂದೆ ನಿಂತು ಅವ್ರ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಅವರಾದ್ರೂ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಇತ್ತು. ಅದ್ರಲ್ಲಿ ಏನ್ ತಪ್ಪು? ಚಿರು ನಿನ್ ಯಾವ ಅಂಗದಿಂದನೂ ಸೂಟ್ ಆಗಲ್ಲ ಅಂತ ನಿನ್ಗೂ ಗೊತ್ತು ತಾನೆ? ಅದಕ್ಕೆ ನಾನು ಈ ತರ ನಿರ್ಧಾರ ಮಾಡಿದ್ದೆ. ಅದ್ರಲ್ಲಿ ಏನ್ ತಪ್ಪು? ಈ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಒಂದ್ ಚೂರಾದ್ರೂ ಡಿಸ್ಕಸ್ ಮಾಡ್ಬೇಕು ಅಂತ ಯಾರಿಗೂ ಏನು ಅನ್ನಿಸ್ಲೇ ಇಲ್ವಾ? ಈ ಮನೇಲಿ ಎಲ್ರು ಅವ್ರಿಗೆ ಅವರೇ ಯಜಮಾನರಾಗ್ಬಿಟ್ಟಿದ್ದಾರೆ. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮೊದಲು ಕಿರು ಎಲ್ಲಿದ್ದಾನೆ ಅಂತ ಹುಡುಕಿ ಅವ್ನ ಕರ್ಕೊಂಡ್ ಬನ್ನಿ ಅಷ್ಟೇ. ನಾನು ಈಗಲೇ ಚಿರು ಫೋನ್ ಮಾಡ್ತೀನಿ. ನಾನಾಗ್ಲೇ ಫೋನ್ ಟ್ರೈ ಮಾಡಿದೆ ಅಮ್ಮ, ಸ್ವಿಚ್ ಆಫ್ ಬರ್ತಿದೆ. ಹೌದಾ? ಹಾಗಿದ್ರೆ ನಾನು ಹೋಗಿ ಅವ್ನು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬರ್ತೀನಿ. ಸೌಂದರ್ಯ, ನಾನು ಬರಲ್ಲ? ಏನ್ ಬೇಡ, ನಾನು ಹೋಗ್ತೀನಿ. ನರಸಿಂಹ, ಏನಪ್ಪ ಇದೆಲ್ಲ? ಏನ್ ಮಾಡ್ಲಮ್ಮ, ನನ್ನ ತಂಗಿಗಾಗ್ತಿರೋ ಅನ್ಯಾಯ ನೋಡ್ಕೊಂಡು ಸುಮ್ಮನಿರಕ್ಕಾಗುತ್ತಾ? ಅದಕ್ಕೆ SI ಮಗಳಿಗೆ ತಾಳಿ ಕಟ್ತಾರೇನೋ? ನೀನ್ ಮಾಡಿರೋ ತಪ್ಪಿಗೆ ಅಯ್ಯಪ್ಪ ಸುಮ್ಮನೆ ಇರ್ತಾನ? ನಿನ್ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾನೆ. ಸುಮ್ಮನೆ ಏನೇನು ಹೇಳಿ ಹೆದರ್ಸ್ಬೇಡ. ನಾನಿಲ್ಲದಕ್ಕೆ ಹೆದರ್ಸ್ತಿದ್ದೀನಿ, ಇರೋದನ್ನ ಹೇಳ್ತಿದ್ದೀನಿ. ಸಾಹೇಬ್ರ ನಾನೇ ಮಾತಾಡ್ತೀನಿ. ಸಾಹೇಬ್ರೆ, ನಿನ್ ಕೈ ಮುಗಿದು ಕೇಳ್ತೀನಿ, ನನ್ನ ಮಗನ ಬಿಟ್ಬಿಡಿ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಏನ್ ಬುದ್ಧಿ ಹೇಳೋದು? ನೀನು ನಿನ್ ಗಂಡ ಸರಿಯಾಗಿದ್ದಿದ್ರೆ ಅವನು ಯಾಕಿಂತ ಹಲ್ಕ ಕೆಲಸ ಮಾಡ್ತಿದ್ದ? ಅವನ್ ಮಾಡಿರೋ ಕೆಲ್ಸಕ್ಕೆ ಕ್ಷಮೆನೇ ಇಲ್ಲ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ಇದೊಂದ್ಸಲ ಅವನನ್ನ ಕ್ಷಮಿಸ್ಬಿಡಿ. ಈಗ ತಾನೇ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಅವನ ಜೀವನ ಅವ್ನು ನೋಡ್ಕೊಳ್ತಿದ್ದಾನೆ ಸಾಹೇಬ್ರೆ. ಹೌದು ಸರ್, ಬಡವ್ರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ. ನಮ್ಮತ್ಗೆ ನರಸಿಂಹನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಅವನು ಈ ಥರ ಎಲ್ಲ ನೋಡೋದು ಅವ್ರ ಕೈಲಿ ಆಗಲ್ಲ. ನಾನು ನನ್ನ ಮಗಳ ಮೇಲೆ ಜೀವನ ಇಟ್ಕೊಂಡಿದ್ದೆ. ಅವಳು ಭಾಳ ಚೆನ್ನಾಗಾಗುತ್ತೆ ಅಂತ ದೊಡ್ಡ ಕನ್ಸು ಕೂಡ ಕಟ್ಟಿದ್ದೆ. ಆದ್ರೆ ನಿನ್ನ ಮಗ ಅವಳಿಗೆ ತಾಳಿ ಕಟ್ಟಿ ನನ್ನ ಕನ್ಸನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಟ. ಹೇಳಮ್ಮ, ಅಂಥವ್ನ ಬಿಟ್ಟು ಕಳಿಸ್ಬೇಕಾ? ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ,
ಹಂಗೆಲ್ಲ ಹೇಳ್ಬೇಡಿ ಸಾಹೇಬ್ರೆ, ಬೇಕಾದ್ರೆ ನಿಮ್ ಕಾಲ ಅದಳಮ್ಮ, ನೀನ್ ಈ ರೀತಿ ಕಾಲ್ಗೆ ಬಿದ್ದು ಬೇಡ್ಕೊಂಡ್ರೆ ನಾನು ಕರ್ತೀನಿ ಅನ್ಕೊಂಡಿದ್ಯಾ? ಇದೊಂದ್ಸರಿ ಅವನ್ನ ಬಿಟ್ಟು ಏ ಜಾರಮ್ಮ, ಬಾಯ್ಲೆ ಇವ್ರನ್ನೆಲ್ಲ ಮೊದಲು ಆಚೆ ಕಳ್ಸು. ಇದೇನು ಸ್ಟೇಷನಾ ಅಥವಾ ಮಾರ್ಕೆಟಾ? ನೋಡಿ, ಇಬ್ರು ಹೊರಗೆ ನಡೀರಿ. ಏನ್ರಿ ನೀವು ಏನು ಆಗೇ ಇಲ್ಲ ಅನ್ನೋ ತರ ಸುಮ್ಮನೆ ನಿಂತಿದ್ದೀರಲ್ಲ? ಯಾರೇ ಆಗ್ಲಿ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಆದ್ರೆ ನಿಮ್ ಪ್ರಕಾರ ನನ್ ಮಗ ತಪ್ಪು ಮಾಡಿದ್ದಾನೆ ಅಂತಿದ್ದೀರಾ? ಹೌದು. ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ನನಗೆ ನನ್ನ ಮಗನೇ ಬಿಡಿಸ್ಕೊಡ್ಬೇಕು ಅಷ್ಟೇ. ಅದೆಲ್ಲ ನೀವು ಹೇಳದಷ್ಟು ಸುಲಭ ಅಲ್ಲ. ಅಲ್ಲಿ ಕೂತ್ಕೋ, ಅಲ್ಲೋಗಿ ಕೂತ್ಕೊಳ್ಳಿ. ಎರಡು ನಿಮಿಷ ಅವ್ನು ಲೇಟಾಗಿ ಬಂದಿದ್ದಿದ್ರೆ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿತ್ತು. ಅಲ್ಲಿರೋರೇ ಏನಾದರೂ ನರಸಿಂಹಂಗೆ ನಮ್ಮ ಚಿರು ಮತ್ತೆ ಸಂಜನಾ ಮದುವೆ ಆಗ್ತಿರೋ ಇನ್ಫಾರ್ಮೇಶನ್ ಕೊಟ್ರಾ? ನರಸಿಂಹ ಸಂಜನನ್ಗೆ ಇದ್ದಕ್ಕಿದ್ದಂಗೆ ಹೇಗ್ ತಾಳಿ ಕಟ್ಟ? ನಮ್ಮ ಚಿರು ಆ ಸಂಜನನ ಮದುವೆ ಆಗ್ತಿರೋ ವಿಚಾರ ನರಸಿಂಹಂಗೆ ಹೇಗ್ ಗೊತ್ತಾಯ್ತು? ಅದ್ರ ಬಗ್ಗೆ ನನ್ಗೇನ್ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ನೀನೇ ಯಾಕೆ ಹೋಗಿ ನಿಮ್ಮಪ್ಪಂಗೆ ಹೇಳಿರ್ಬಾರ್ದು? ನಿಮ್ಮಪ್ಪ ಹೋಗಿ ಆ ನರಸಿಂಹನ ಕರ್ಕೊಂಡ್ ಬಂದು ಸಂಜನನ್ಗೆ ತಾಳಿ ಕಟ್ಟಿರ್ತಾನೆ. ನಾನ್ ಸತ್ರುನು ನಾ ಕೊಟ್ಟಿದ್ ಮಾತಿಂದ ಹಿಂದೆ ಸರಿಯಲ್ಲ. ನನ್ ಗಂಡ ಕಟ್ಟಿರೋ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಸಂಜನಾ ಮದ್ವೆ ಆಗ್ತಿರೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ಈಗ್ಲಾದ್ರೂ ನಿಮ್ಗೆ ನಂಬಿಕೆ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನ್ ಯೋಚನೆ ಮಾಡ್ತಿದ್ದೀರಾ? ನಡೀರಿ ಬೇಗ. ಏಯ್, ನಾನೇ ನಿನ್ ಡ್ರೈವರ್ ಅನ್ಕೊಂಡಿದ್ಯಾ? ಕೆಲ್ಸದವ್ರಿಗೆ ಹೊರಡಿ ಅಂತ ಹೇಳಂಗೆ ನಡೀರಿ ಅಂತ ಹೇಳ್ತಾ ಇದ್ಯಾ? ಮೊಸರಲ್ಲಿ ಕಲ್ಲು ಹುಡ್ಕೋದಂದ್ರೆ ಇದೇ ಇರ್ಬೇಕು. ಚಿರು ಅವ್ರು ಸಿಕ್ತಿಲ್ಲ ಅನ್ನೋ ಗಾಬರಿಯಲ್ಲಿ ಹೇಳಿದ್ರೆ ನೀವ್ ಏನೇನೋ ತಪ್ಪು ತಿಳ್ಕೊತಿದ್ದೀರಾ ಅಲ್ವಾ? ಓನರ್ ತರ ಮುಂದೆ ಕುತ್ಕೊಂಡು ಬಿಲ್ಡಪ್ ಕೊಡ್ಬೇಡ, ಎದ್ದು ಹಿಂದೆ ಕುತ್ಕೋ. ಏನಾಗಿದೆ ನಿಮ್ಗೆ? ಹಸ್ಬೆಂಡ್ ನ ಹುಡ್ಕೋದಕ್ಕೆ ಸುಲಭ ಆಗತ್ತೆ ಅಂತ ಮುಂದೆ ಕೂತಿದ್ದೀನಿ ಹೊರತು ನೀವ್ ಬಿಲ್ಡಪ್ ಕೊಡೋ ತರ ಏನಿಲ್ಲ. ನೀನ್ ಏನು ಅಂತ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹೇಳ್ದಷ್ಟು ಮಾಡು. ಈಗ ನೀನ್ ಹಿಂದೆ ಕೂತ್ರಣೆ ಗಾಡಿ ಮುಂದಕ್ಕೆ ಹೋಗೋದು. ಏನ್ ಜನನೋ ಏನೋ ನೀವು ಮಾಡೋ ಕೆಲ್ಸಕ್ಕಿಂತ ಪ್ರತಿಷ್ಠೆನೇ ಹೆಚ್ಚು. ಸುಮ್ನೆ ಸಮಯ ಹಾಳು ಮಾಡ್ಬಿಡಿ, ಮುಂದಕ್ಕೆ ಹೋಗಿ. ಏಯ್, ಮಾತಲ್ಲಿ ನಿಗಾ ಇರ್ಲಿ. ಬಾಯ್ದೆ ಅಂತ ಬೇಕಾಬಿಟ್ಟಿ ಮಾತಾಡ್ಬೇಡ.